ಹಲೋ, ಹ್ಮ್ ನಮಸ್ತೆ. ಅವ್ರ ಹತ್ರ ಹ್ಮ್ ತುಮಕೂರಿಂದ ಆನಂದ್ ಅಂತ ಅವ್ರ ಹತ್ರ ಮಾತಾಡ್ತಾರೆ. ಹ್ಮ್ ಅವ್ರ ಹತ್ರ ಅವರೇ, ಹ್ಮ್ ಈ ಸತ್ತವ್ರನ್ನ ದೇವ್ರ ಸಮಾನ ಅಂತ ಹೇಳ್ತೀವಲ್ಲ, ಹಾ. ಅದು ಎಷ್ಟು ಸರಿ ಅವ್ರ ಹತ್ರ ಅಂತ ಅದ್ರ ಬಗ್ಗೆ ತಿಳ್ಕೊಬೇಕಾಗಿ ಅವ್ರ ಹತ್ರ ತಮ್ಮ ಹತ್ರ, ಅದಕ್ಕೆ ತಮಗೆ ಕಾಲ್ ಮಾಡ್ತಾರೆ. ಸತ್ತವರನ್ನೆಲ್ಲ ದೇವರ ಸಮಾನ, ಸತ್ತ ಹೆಣವನ್ನ ದೇವರ ಸಮಾನ ಅಂತಾರೆ. ಸತ್ತವರು ಕೂಡ ಈ ಜಗತ್ತಲ್ಲಿ ಎಲ್ಲರೂ ದೇವರ ಸಮಾನ. ಹಾ, ಅವ್ರ ಹತ್ರ ಈ ಜಗತ್ತಲ್ಲಿ ಎಲ್ಲರೂ ದೇವರ ಸಮಾನೆ. ಆದ್ರೆ ಸತ್ ಅಂದ್ರೆ ಸತ್ವಿಕ, ಸಾತ್ವಿಕ, ಸತ್ಯ, ಸತ್ಯ, ಸತ್ಯ ದೇವರು ಅಂತ ಅರ್ಥ. ಅಂದ್ರೆ ಸತ್ಯ ಮಾತ್ರ ಉಳಿದಿದೆ ದೇಹದಲ್ಲಿ. ಆ ದೇಹದಲ್ಲಿ ಅನಾಚಾರ ನಡೆಸ್ತಾ ಇತ್ತಲ್ಲ, ಆ ಮಿಥ್ಯ ಅನ್ನೋ ಸೂಕ್ಷ್ಮ ಶರೀರ ಬಿಟ್ಟೋಗಿದೆ. ಅದ್ರಲ್ಲಿ ಬರೀ ಸತ್ಯ ಉಳ್ಕೊಂಡಿದೆ. ಆ ಸತ್ಯನೇ ಪಂಚಭೂತಗಳು. ಅದು ದೇವರ ಸಮಾನ. ಅದ್ರಲ್ಲಿ ನನ್ ಶತ್ರು ಇಲ್ಲ. ಸೂತಕದ ವಿಚಾರ ಯಾಕೆ ತರ್ತಾರೆ ಅವ್ರ ಹತ್ರ ಸತ್ತೋರ್ ವಿಚಾರದಲ್ಲಿ? ದುಃಖ ಇರುತ್ತೆ ಅಂತ. ಇವಾಗ ನಿನ್ಗೆ ದುಃಖದಲ್ಲಿರೋವಾಗ ಕಾಮಿಡಿ ಸೀನ್ ಮಾಡು ಅಂದ್ರೆ ಮಾಡ್ತೀಯಾ? ಇಲ್ಲ. 14 ದಿವಸ ಮನುಷ್ಯ ಮರಿತಾನೆ ಸ್ವಲ್ಪ ದುಃಖನ. ಆ ದುಃಖ ಇರುತ್ತೆ ಅಂತ ಹಂಗ್ ಮಾಡ್ತಾರಪ್ಪ. ದೇವ್ರು ಅಂತಾನು ಬಿಂಬಿಸ್ತಾರೆ, ಸತ್ತವರು ದೇವರಿಗೆ ಸಮಾನ ಅಂತಾನು ಕೂಡ ಹೇಳ್ತಾರೆ. ದೇವರಿಗೆ ಸಮಾನ ಸತ್ತವ್ರು ಈ ಜಗತ್ತಲ್ಲಿ ದೇವ್ರು ಅಲ್ಲದೆ ಇರೋ ವಸ್ತುನೇ ಇಲ್ವೋ? ದೇವರೇ ಎಲ್ಲ. ಸೂತಕದ ವಿಚಾರದಲ್ಲಿ ಜಾಸ್ತಿ ಭೇದ ಭಾವ ಮಾಡ್ತಾರಲ್ಲ, ಅದಕ್ಕೇನು ಭೇದ ಭಾವ ಏನು ಮಾಡ್ತಾರಲ್ಲಿ? ಸೂತಕ ಇರೋರು ಪಾಪ ಏನು ಕೆಲಸ ಹೇಳಲ್ಲ ಅವ್ರಿಗೆ, ಯಾರು ಮನೇಲಿ ಡಿಸ್ಟರ್ಬ್ ಮಾಡಲ್ಲ, ಸಮಾಧಾನ ಹೇಳ್ಕೊಂಡಿರ್ತಾರೆ. ಸೂತಕ ಇರೋರು ಇನ್ನೊಂದ್ ಸೂತಕ ಏನಂದ್ರೆ ಮನೆಯಲ್ಲಿ ಯಾವ ರೋಗದಿಂದ ಸತ್ತಿದಾನೋ ಗೊತ್ತಿಲ್ವಲ್ಲ. ಆ ಕಾಲದಲ್ಲಿ ಅವೆಲ್ಲ ಇರ್ಲಿಲ್ವಲ್ಲ. ಆ ರೋಗ ಮತ್ತೆ ಇನ್ನೊಬ್ರಿಗೆ ಹರಡಬಾರ್ದು ಅಂತ ಆ ಮನೆಯನ್ನ ಸ್ವಲ್ಪ ದಿನ ಒಳಗಡೆನೆ ಇರಿ. ಕರೋನಾ ಟೈಮಲ್ಲಿ ಲಾಕ್ ಡೌನ್ ಮಾಡಲ್ಲ, ಹಂಗ್ ಮಾಡ್ತಾರೆ. ಎಲ್ಲವನ್ನೂ ಅಪಾರ್ಥ ಮಾಡ್ಕೋಬಾರ್ದಪ್ಪ. ಅದು ಅವ್ರ ಹತ್ರ ನನಗ್ ತಿಳಿದ ಮಟ್ಟಿಗೆ ಒಂದು 20 ವರ್ಷ ಬ್ಯಾಕು ಸತ್ತವ್ರನ್ನ ದೇವ್ರ ಸಮಾನ ಅಂತಿದ್ರು, ಹೆಚ್ಚಿಗೆ ಪೂಜಿಸ್ತಿದ್ರು. ಆದ್ರೆ ಈಗಿನ ಜನರೇಷನ್ ಅಲ್ಲಿ ಅದಕ್ಕೆ ಜಾಸ್ತಿ ಮನ್ನಣನೆ ಕೊಡಲ್ಲ. ಸೂತಕದ ಛಾಯೆಗಳನ್ನ, ಸೂತಕದ ವಿಚಾರ ಇಟ್ಕೊಂಡು ಜಾಸ್ತಿ ಇದು ಮಾಡ್ತಕ್ಕಂತ ವಿಚಾರನ ಜನರುಗಳು ಈಗ ಜಾಸ್ತಿ ನಡೆಸ್ತಾರೆ. ಅದನ್ನೆಲ್ಲ ಅಲ್ಲಿಗೆ ಹೋಗ್ಬಾರ್ದು, ಈಗ ಗರ್ಭಿಣಿಯವರಲ್ಲಿ ಹೋಗ್ಬಾರ್ದು, ಬಾಣಸಿಯರಲ್ಲಿ ಹೋಗ್ಬಾರ್ದು, ಇವೆಲ್ಲ ಒಂದು ಸತ್ತು. ಹೌದು, ದುಃಖ ಪಡ್ತಾರೆ ಅಂತ. ಗರ್ಭಿಣಿ ಜಾಸ್ತಿ ಜೋರಾಗಿ ಹತ್ತು ಬಿಟ್ರೆ ಏನಾದ್ರು ಆ ಗರ್ಭಪಾತ ಆಗ್ಬೋದು ಅಂತ. ಅದು ಇನ್ನೊಂದು ವಿಚಾರ ಹೆಂಗ್ ಗೊತ್ತಾ ತಂಬಳಿ, ಅವ್ರ ಹತ್ರ ಕೇಳ್ಬೇಕು ಅಂತ ಇರೋದು. ಈಗ ಅವರು ರಿಲೇಷನ್ ಆಗಿದ್ರು ಕೂಡ ಅಲ್ಲಿ ಮಾನವೀಯತೆನೇ ಇರಲ್ಲ. ಸತ್ತವ್ರು ಎಂದಿದ ತಕ್ಷಣ ಸೂತಕದ ವಿಚಾರ ಎತ್ಕೊಂಡು ಕೆಲವರು ಅಲ್ಲಿ ಮಣ್ಣಿಗೆ ಹೋಗಲ್ಲ ಅವ್ರ ಹತ್ರ. ಆ ತರ ನಡ್ಕೊಂತಾರಲ್ಲ. ಹಂಗೇನಿಲ್ಲ, ಮಣ್ಣಿಗೆ ಮಕ್ಕಳನ್ನ ಕರ್ಕೊಂಡೋಗಲ್ಲ, ಯಾಕಂದ್ರೆ ಭಯ ಬೀಳ್ತಾರೆ ಅಂತ ಅಷ್ಟೇ ವಿನ ಯಾರ್ ಬೇಕಾದ್ರೂ ಹೋಗ್ಬೋದು. ಸ್ಮಶಾನ ಅನ್ನೋದು ಶಿವನ ಒಂದು ಆವಾಸ ಸ್ಥಾನ, ಶಿವನ ನಿವಾಸ. ಅದು ಶಿವ ನೆಲೆಸಿರುವ ಸ್ಥಳ, ಅದು ಸ್ಮಶಾನ. ಹಾಗಾಗಿ ಆ ಸ್ಮಶಾನ ಪರಮೇಶ್ವರನ ನಿವಾಸ. ಅದು ಅಲ್ಲಿ ಯಾರು ಹೋದ್ರು ಏನು ತೊಂದ್ರೆ ಇಲ್ಲ. ಅವ್ರ ಹತ್ರ ತಮ್ಮ ಬಳಿ ಇನ್ನೊಂದ್ ಬಳಿ ನಮಗೆ ಇನ್ನೊಂದ್ ಮಾಹಿತಿ ತಿಳಿಸ್ಕೊಡ್ಬೇಕು. ನಾವು ಶಿವನ್ನ ಹೇಗ್ ಪೂಜಿಸ್ಬೇಕು ಅವ್ರ ಹತ್ರ? ಜಗತ್ತನ್ನ ಇಷ್ಟಪಟ್ರೆ ಅದೇ ಶಿವ ಪೂಜೆ. ಗಿಡ ಮರ ಕಾಪಾಡಿದ್ರೆ ಅದೇ ಶಿವ ಪೂಜೆ. ಅಬಲೆಯರನ್ನು ಕಾಪಾಡಿದ್ರೆ ಅದೇ ಶಿವ ಪೂಜೆ. ಮಕ್ಕಳನ್ನ ಕಾಪಾಡಿದ್ರೆ ಅದೇ ಶಿವ ಪೂಜೆ. ಇವಾಗ ಅಹೋರಾತ್ರ ಮಾಡ್ತಾ ಇರೋ ಎಲ್ಲ ಹೋರಾಟಗಳಿದೆಯಲ್ಲ, ಇದು ಶಿವ ಪೂಜೆ. ಖಂಡಿತ ಅಹೋರಾತ್ರ ಅವರ ನಿಮ್ಮ ಹೋರಾಟಗಳು ನಮ್ಗೆ ತುಂಬಾ ಸಂತೋಷ ಕೊಡುತ್ತೆ. ನಾವು ಜಾಸ್ತಿ ಇಷ್ಟಪಡ್ತೀವಿ ತಮ್ಮ ಮಾತುಗಳಾಗಿರ್ಬೋದು, ತಮ್ಮ ವಿಡಿಯೋ ಎಲ್ಲ ನೋಡ್ತಾ ಇರ್ತೀನಿ ಅವ್ರ ಹತ್ರ ಅವರೇ. ನಾನ್ ನಿಮ್ಮ ಅಭಿಮಾನಿ ಕೂಡ ಅವ್ರ ಹತ್ರ ಅವರೇ. ಆದ್ರೆ ನಾವು ಶಿವನ್ನ ಪೂಜಿಸಕ್ಕೋಸ್ಕರ ಬೇರೆ ವಿಧಿ ವಿಧಾನಗಳನ್ನ ಏನು ಅನುಸರಿಸೋ ಆಗಿಲ್ಲ. ಹಾಗಾದ್ರೆ ನಾವು ಜೀವನದಲ್ಲಿ ಒಳ್ಳೆತನವಾಗಿ ನಡ್ಕೊಂಡ್ರೆ ನಮ್ಮ ಶಿವ ಒಲಿತಾನೆ ಅನ್ನೋದೊಂದು ಅರ್ಥವಾಗಿ ಹೇಳ್ತಾ ಇದ್ದೀರ ತಾವು. ಖಂಡಿತ ಅದನ್ನೇ ಬಸವಣ್ಣವ್ರು ಹೇಳಿದ್ದು, ಅದನ್ನೇ ಶಿವಪುರಾಣ ಹೇಳೋದು ಅದೇ. ಶಿವಪುರಾಣ ಎಷ್ಟು ಹೇಳುತ್ತೆ ಅಂದ್ರೆ, ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಹಾಕಿ ಸಮಯ ವ್ಯರ್ಥ ಮಾಡದೆ ಕೆಲಸ ಮಾಡುವಂತೆ ಶಿವಪುರಾಣ. ಕೆಲಸ ಮಾಡ್ತಾ ಇರ್ತೀಯ, ಯಾರೋ ಬಂದ್ರೆ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡೋದು ಸಮಯ ವ್ಯರ್ಥ ಅನ್ನತ್ತೆ ಶಿವಪುರಾಣ. ನೀನು ಸುಮ್ಮನೆ ಇರ್ಬೇಕಾದ್ರೆ ಕೆಲಸ ಇಲ್ಲದೆ ಇರ್ಬೇಕು. 8 ಗಂಟೆ ಮಾತ್ರ ಕೆಲಸ ಮಾಡು ಅನ್ನತ್ತೆ ಶಿವಪುರಾಣ.
ಆ 8 ಗಂಟೆ ಪೂರಾ ಶ್ರದ್ಧೆಯಿಂದ ಮಾಡು. ರಾಜ ಬಂದು ನಿಂತ್ಕೊಂಡ್ರು ನೀನ್ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಬಾರ್ದು ಅಂತ. ಕೆಲಸ ಮಾಡುವಾಗ ಯಾರಿಗೂ ಗೌರವ ಕೊಡೋ ಹಂಗಿಲ್ಲ, ದೇವರ ಪೂಜೆ ಕೂಡ ಬೇಕಾಗಿಲ್ಲ. ಕೆಲಸ ಅನ್ನೋದು ಅಷ್ಟು ಇಂಪಾರ್ಟೆಂಟು. ಅದನ್ನೇ ಕಾಯಕವೇ ಕೈಲಾಸ ಅನ್ನೋ. ಆ ಕೈಲಾಸವನ್ನ ಕನ್ನಡ ಮಾತ್ರ ಈ ಜಗತ್ತಲ್ಲಿ, ಕನ್ನಡ ಮಾತ್ರ ಕೈಲಾಸವನ್ನ ಕೆಲಸ ಮಾಡ್ಕೊಂಡಿದೆ. ಕೈಲಾಸ, ಲಾಸ ನೋಡು, ಆ ಪದ ಸರಿಯಾಗಿ ಸದ್ಬಳಕೆ ಮಾಡ್ತಾ ಇರೋದು ಕನ್ನಡ ಮಾತ್ರ. ಅಂತದ್ದು ಆ ಕೆಲಸ ಮಾಡ್ಬೇಕಾದ್ರೆ ದೇವರೇ ಬಂದು ಎದ್ದು ನಿಂತ್ಕೊಂಡ್ರು ನಿನ್ ಮುಂದೆ, ನೀನ್ ಕೆಲಸದಲ್ಲಿ ಗಮನ ಕೊಡು, ದೇವ್ರಿಗೆ ನಮಸ್ಕಾರ ಮಾಡ್ಬಿಡ ಅಂತ ಹೇಳುತ್ತೆ ಶಿವಪುರಾಣ. ಅಂದ್ರೆ ಕೆಲಸ ಅನ್ನೋದು ಅಷ್ಟು ಇಂಪಾರ್ಟೆಂಟ್. ಆಹಾರ ಹತ್ರ ತಮ್ಮ ಬಳಿ ಇನ್ನೊಂದೇ ಒಂದು ಕ್ವಶನ್ ಕಡೆಯದಾಗಿ. ನಾನು ತಾವ್ ಹೇಳ್ತಿರ್ತೀರ ಅವಾಗಲೂ ಸಾಲ ಮಾಡಬೇಡಿ ಅಂತ. ನಾನು ಸಾಲ ಇದ್ದು ನಿಮ್ಗೆ ಈಗ ಒಂದು ವರ್ಷದಿಂದ ಫೋನ್ ಮಾಡೋದಕ್ಕೆ ಕಾಲ್ ಮಾಡಿ ಮಾತಾಡ್ಬೇಕು ಅಂತ ಟ್ರೈ ಮಾಡಿದೆ. ಬಟ್ ನೀವು ಸಾಲ ಇರೋರಿಗೆ ಬೈತೀರ ಅಂತ ಹೇಳ್ಬಿಟ್ಟು ನಾನು ಭಯದಿಂದ ತಮಗೆ ಕಾಲ್ ಮಾಡ್ಲಿಲ್ಲ. ಈಗ ನಮ್ದೆಲ್ಲ ಸಂಪೂರ್ಣವಾಗಿ ಸಾಲನ ತೀರ್ಸ್ಕೊಂಡಿದೀನಿ ಆಹಾರ ಹತ್ರ ಅವ್ರೆ. ನಿಮಗೆ ಗೊತ್ತಾಗ್ತಾ ಇದೆ ಇವಾಗ ಆನಂದ ಹೆಂಗಿದೆ ಅಂತ. ಬಟ್ ಇವಾಗ ಏನಾಗ್ತಾ ಇದೆ, ಸೇವಿಂಗ್ಸ್ ಆಗ್ತಾ ಇಲ್ಲ ಆಹಾರ ಹತ್ರ. ಬೇಡ, ಬೇಕಾಗಿಲ್ಲ. ಸೇವಿಂಗ್ ಆಗೋ ಟೈಮಲ್ಲಿ ಆಗತ್ತೆ. ನೀನು ಸಾಲ ಇಲ್ಲದೆ ಬದುಕು, ಅದೇ ಸೇವಿಂಗ್ ಮಾಡುತ್ತೆ. ನಿನ್ ಸಮಯ ಬರ್ಬೇಕು. ಸಾಲ ಇದ್ರೆ ಎಲ್ಲಿ ಸೇವಿಂಗ್ ಆಗುತ್ತೆ? ಸಾಲ ಇದ್ರೆ ಸಾಲ ತೀರ್ಸೋಕೆ ಆಗಲ್ಲ. ಎಷ್ಟ್ ಸೇವಿಂಗ್ ಇದ್ರು ಸಾಲಕ್ಕೆ ಹೋಗುತ್ತೆ, ಬಡ್ಡಿಗೆ ಹೋಗುತ್ತೆ. ಅದ್ರ ಬದಲು ಈ ರೀತಿ ಬದುಕು ಸುಖವಾಗಿದೆಯಾ? ಸೇವಿಂಗ್ ಏನೋ ಅದೇ ಜಗತ್ತೇ ಸೇವಿಂಗ್. ನಿನಗೋಸ್ಕರ ಚಿನ್ನದ ಗಣಿಗಳು ತುಂಬಿದೆ, ಬೆಳ್ಳಿ ಗಣಿಗಳು ತುಂಬಿದೆ, ಎಲ್ಲ ಕೆಮಿಕಲ್ ಗಣಿಗಳು ತುಂಬಿದೆ. ಭೂಮಿ ಎಲ್ಲಾ ನಿಂದೆ ಕಣೋ. ಇಲ್ಲಿರೋ ಗಿಡ ಮರಗಳೆಲ್ಲ ನಿಂದೆ ಸಂಪತ್ತು. ಇನ್ನೇನ್ ಸೇವಿಂಗ್ ಮಾಡ್ತೀಯೋ? ಎತ್ಕೊಂಡ ಹೋಗಕ್ಕಾಗತ್ತೆ ಮೇಲೆ? ನಿನ್ಗೆ ಅನ್ನಿಸ್ದಾಗ ಇಳಿದು ಕೆಲಸ ಮಾಡೋದು ATM ತರ ದುಡ್ಡು ತಗೊಳ್ಳೋದು ಕೆಲಸ ಕಣೋ. ATM ಇವಾಗ ಇನ್ವೆಂಟ್ ಆಗಿದೆ. ಇದು ಆಟೋಮೇಟೆಡ್ ಮಿಷಿನ್ ಮನಿ, ಆಲ್ ಟೈಮ್ ಮನಿ ಅಂತ ನೀವ್ ಅಂತೀರಿ. ಅದು ಆ ಕಾಲ ಭೂಮಿ ಹುಟ್ಟಿದಾಗ್ಲಿಂದ ಇದೆ. ಯಾವಾಗ ಫೀಲ್ಡ್ ಇಳಿದು ದುಡ್ಡು ತಗೊಂಡ್ ಬಂದು ಕೆಲಸ ಮಾಡ್ತಿದ್ರು, ಆ ಫೀಲ್ಡ್ ಹೋಗಿ ಅಡಿಗೆ ಸಾಮಾನ್ ತಂದು ಅಡಿಗೆ ಮಾಡ್ತಿದ್ರು. ಆವಾಗಿಂದ ಅವಾಗ ಬದುಕ್ತಾ ಇದ್ರು. ಅದಕ್ಕಿಂತ ATM ಕೆಲಸ ಮಾಡು, ದುಡ್ಡಿ, ಆ ಕೆಲಸನೇ ATM ಕಾರ್ಡ್. ಸರಿ, ಅವ್ರ ಹತ್ರ ಸೇವಿಂಗ್ಸ್ ಇರ್ಲಿ, ಅವ್ರ ಹತ್ರ ಒಂದಲ್ಲ ಒಂದಿನ ಸೇವಿಂಗ್ಸ್ ಮಾಡೇ ಮಾಡ್ತೀವಿ ಅಂತ. ಶಿಶುನಾಳ ಶರೀಫ್ರು ಮನೆಗೆ ಊಟಕ್ ಬರ್ತಾರೆ. ಊಟಕ್ ಬಂದ್ರೆ ಹೆಂಡತಿ ಹೇಳ್ತಾಳೆ, ಏನು ಒಂದು ಚಿಕ್ಕ ಅಕ್ಕಿ ಕಾಳು ಕೂಡ ಇಲ್ಲ ಮನೇಲಿ ಅಂತ. ಹೌದಾ, ಅಷ್ಟೇನ, ಚಿಂತೆ ಮಾಡ್ಬೇಡ ಅಂತ ಹೇಳಿ ಇಮ್ಮಿಡಿಯೇಟ್ಲಿ ಗೌಡ್ರು ಮನೆಗೆ ಹೋದ್ರೆ ಅಲ್ಲಿ ಗೌಡ್ರ ಗದ್ಲ ನಡೀತಾ ಇರುತ್ತೆ. ಅಲ್ಲಿ ಎಲ್ಲಾ ಒಕ್ಕಲಿಗರೆಲ್ಲ ಒಂದು ಔತಣ ಮಾಡ್ಕೊಂಡು ಭಜನೆ ಹಾಡ್ತಾ ಇರ್ತಾರೆ. ಶರೀಫರಿಗೆ ಗೊತ್ತಿರೋದು ಹಾಡು ಹೇಳೋದೊಂದೇ ಅಲ್ವಾ. ಅಲ್ಲೋಗಿ ನಿಂತ್ಕೊಂಡು, ಗೌಡ್ರೆ ನನಗೆ ಸ್ವಲ್ಪ ಧಾನ್ಯ ಬೇಕಾಗಿತ್ತು ಅಂತಾರೆ. ಅದಕ್ಕೆ ಗೌಡ್ರು, ಅಯ್ಯೋ ಶರೀಫಣ್ಣ ಬಂದ್ರು, ನಿಂಗ ಇಲ್ಲ ಅಂತೀವ ಧಾನ್ಯ ಅಂದ್ರೆ. ಅದಕ್ಕೇನಂತೆ, ನನ್ನ ಹತ್ರ ಏನು ಹಣ ಇಲ್ಲ ಅಂತಾರೆ. ಅವಾಗ ಅವ್ರು ಹೇಳ್ತಾರೆ, ಗೌಡ್ರು ನಿನ್ನ ಪದಕ್ಕಿಂತ ಹಣನಪ್ಪ, ಒಂದು ಪದ ಹಾಡು, ಆ ಪದ ಹಾಡು, ನಾನು ಆ ಮನೆಗೆ ಧಾನ್ಯ ಕಳ್ಸ್ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಅವಾಗ ಅವರು ಕೋಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಅಂತ ಹಾಡು ಹೇಳಿದ್ರು. ನೋಡಿ ಎಷ್ಟ್ ಚೆನ್ನಾಗಿದೆ ಈ ಘಟನೆಗಳು. ಅವ್ರ ಹತ್ರ ಎಲ್ಲ ಸರಿ. ಅವ್ರ ಹತ್ರ ನಮ್ಗೆ ಒಂದು ಕನ್ಫರ್ಮ್ ಆಗ್ತಾ ಇಲ್ಲ, ಈ ಮಾಟ ಮಂತ್ರ ಅಂತ ಎಷ್ಟು ಸತ್ಯ, ಅದು ಈ ಜನರೇಷನ್ ಕೆಲಸ ವರ್ಕ್ ಆಗುತ್ತಾ ಇಲ್ಲ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ಮಾಟ ಮಂತ್ರ ಅನ್ನೋದು ಪವಿತ್ರ ಪದ. ಮಾಟ ಅನ್ನೋದು ಅದೊಂದು ಆಡು ಭಾಷೆ. ಮಂತ್ರಕ್ಕೆಲ್ಲ ಮಾವಿನಕಾಯಿ ಉದುರುತ್ತೆ. ಮಂತ್ರ ಹೇಳಿ ಮಾವಿನಕಾಯಿ ಉದುರಿಸೋ ನೋಡೋಣ ಅಲ್ವೋ. ಇವಾಗ ಎಷ್ಟು ಜನ ಪ್ರಧಾನ ಮಂತ್ರಿ ಆದ್ರು, ಎಷ್ಟು ಜನ ವರ್ಲ್ಡ್ ವಾರ್ಗಳಾದ್ವು. ಈ ಮಾಟಗಳೇನಾದ್ರು ಇದ್ದಿದ್ರೆ ಯಾಕೋ ಮೊಹಮ್ಮದ್ ಗೋರಿನ ನಾಶ ಮಾಡ್ಲಿಲ್ಲ? ಮಾಟಗಳೇನಾದ್ರು ಇದ್ದಿದ್ರೆ ಯಾಕೋ ನಮ್ ದೇಶಕ್ಕೆ ನುಗ್ಗಿದ ದರೋಡೆಕೋರರನ್ನ ದೂರ ಮಾಡಕ್ಕಾಗ್ಲಿಲ್ಲ? ಯಾಕೋ ನಮ್ ದೇಶದಕ್ಕೆ ಆಳಿದ ಬ್ರಿಟಿಷರನ್ನ ಸಂಹಾರ ಮಾಡಕ್ಕಾಗ್ಲಿಲ್ಲ? ಇವೆಲ್ಲ ಸುಳ್ಳು ಕಣೋ, ಅವೇನು ಇಲ್ಲ ಕಣೋ. ಅದು ಏನಾಗುತ್ತೆ ಅಂದ್ರೆ ದುಡಿಯೋದಕ್ಕೆ ಒಂದು ಆಧಾರ ಅಷ್ಟೇ. ಮಾಟ ಮಾಡ್ತೀವಿ. ಇವಾಗ ನಿನ್ನೊಳಗೆ ವಿಷಾಗ್ನಿ ಜ್ವಾಲೆ ಉರಿದುರಿದು
ನೀನು ಒಬ್ಬ ಶತ್ರುನಿ ದ್ವೇಷಿಸ್ತಾ ಇರ್ತೀಯ, ಏನೂ ಮಾಡಕ್ಕಾಗಲ್ಲ. ಅವಾಗ ನೀನು ಒಬ್ಬ ಮಾಟಗಾರನ್ ನೋಡ್ಕೊಂಡು ಹೋಗ್ತೀಯ, ನನಗೆ ಅವ್ನ ಏನಾದ್ರೂ ಮಾಡಿ ನಾಶ ಮಾಡ್ಬೇಕು ಅಂತ. ಆವಾಗ ಆ ಮಾಟಗಾರ ನಿನ್ನನ್ನ ಮತ್ಲಬ್ ತಗೋತಾನೆ. ನಿನ್ಗೊಂದ್ 50-60 ಸಾವಿರ ಖರ್ಚಾಗತ್ತೆ ಅಥವಾ 5 ಲಕ್ಷ ಖರ್ಚಾಗತ್ತೆ ಅಂದ್ರೆ ನೀನು 5 ಲಕ್ಷ 10 ಲಕ್ಷ ಬೇಕಾದ್ರೆ ಕೊಡ್ತೀನಿ ಅಂತೇಳಿ ಕೊಡ್ತೀಯ. ಅದೇ ಮನ್ಸು ಮಾಡ್ಕೊಂಡು ಅವನು ಸುಮ್ನೆ ನಾನ್ ಮಾಟ ಮಾಡಿದೀನಿ ಇನ್ನೋಗು ಚಿಂತೆ ಮಾಡ್ಬೇಡ ಅಂತ ಹೇಳ್ತಾನೆ. ಇವನು ಆರಾಮಾಗಿ ಬಲ್ಕೋತಾನೆ, ಅಲ್ಲಿ ಏನೂ ನಡೆಯಲ್ಲ. ಆಟೋಮೆಟಿಕ್ ಆಗಿ ಅವನ ಶತ್ರುಗೆ ಏನೋ ಒಂದು ರೋಗ ಬರುತ್ತೆ, ನನ್ನಿಂದಾನೇ ಆಗಿದ್ದು ಅನ್ಕೋತಾನೆ. ಅಷ್ಟೇ ಮಾಟ ಮಂತ್ರ. ಒಬ್ಬ ಬೆಂಗಳೂರಲ್ಲಿದ್ದ ಅವನು, 30 ವರ್ಷದಿಂದ ಅವನು, ನಾನು SSLC ಪಾಸ್ ಮಾಡಿಸ್ತೀನಿ ಹುಡುಗರ್ನ ಅಂತ ಓಡಾಡ್ಕೊಂಡಿರ್ತಿದ್ದ. ಅವನು ಹುಡುಗರ ಹತ್ರ ಎಲ್ಲ 10,000 20,000 ಅವ್ರ ಅಪ್ಪ ಮುಂದಿರ ಹತ್ರ, ಯಾಕಂದ್ರೆ ಇವ್ರು ಚೆನ್ನಾಗಿ ಬರ್ದಿರಲ್ವಲ್ಲ, SSLC ಪಾಸ್ ಮಾಡಿಸ್ತೀನಿ ಅಂತ ಎಲ್ಲಾರ ಹತ್ರ 10,000 ಇಸ್ಕೊತಿದ್ದ. ಕಡೆಗೆ ಅವರು ಹುಡುಗರು ಅಯ್ಯೋ ಆರಾಮಾಗಿ ಮಲ್ಗೋರು, ನಾನ್ ಪಾಸ್ ಆಗ್ಬಿಡ್ತೀನಿ ಅಂತ. ಅಪ್ಪಿ ತಪ್ಪಿ ಅವ್ರು ಪಾಸ್ ಆದ್ರೆ ಇವನು ನಾನೇ ಮಾಡಿಸಿದ್ದು ಅಂತಿದ್ದ. ಪಾಸ್ ಆಗದೆ ಇದ್ರೆ ನಿಮ್ ದುಡ್ಡು ವಾಪಸ್ ಅಂತ 10,000 ಕೊಟ್ಬಿಡ್ತಿದ್ದ. ಹಂಗೆ ಇದು ಜೀವನ. ಅವನೇನೋ ಮಾಡ್ತಿರ್ಲಿಲ್ಲ, ಅಲ್ಲೋಗಿ ಪಾಸ್ ಮಾಡ್ಸೋದು ಏನು ಮಾಡ್ತಿರ್ಲಿಲ್ಲ. ನ್ಯಾಚುರಲ್ ಪ್ರೋಸೆಸ್ ಅಲ್ಲಿ ಅವನು ಬ್ರೋಕರ್ ತರ ಸುಮ್ನೆ ನಿಂತ್ಕೊಂಡಿರ್ತಿದ್ದ. ಈ 2 ಎತ್ತುಗಳ ನಡುವೆ ಒಂದು ನಾಯಿ ನಡೀತಾ ಇರುತ್ತಲ್ಲ, ನಾಯಿ ನೆರಳು ಅಂತ. ಈ ಬಂಡಿ ಹೋಗ್ತಾ ಇದ್ರೆ 2 ಎತ್ತುಗಳ ನಡುವೆ ಕೆಳಗಡೆ ನಾಯಿ ಹೋಗ್ತಾ ಇರುತ್ತೆ. ಆ ನಾಯಿ ಅನ್ಕೊಳತ್ತೆ ನಾನೇ ಗಾಡಿನ ಎಳಿತಾ ಇರೋದು. ಆಯ್ತು. ಕಣ್ಣು ದೃಷ್ಟಿ ಅನ್ನೋದು ಎಷ್ಟು ಸತ್ಯ ಅವರ ಹತ್ರ? ಕಣ್ಣು ಎಷ್ಟು ಪ್ರಶ್ನೆ ಕೇಳ್ತೀಯ, ಕಾಲ್ ಮುರಿತೀನಿ ನಿನ್ಗೆ. ನಿನ್ ನುಂಗು ಪ್ರಶ್ನೆ. ಇನ್ನೊಂದೇ ನಮ್ಮ ಬಳಿ ಬಂದ ಮನವಿ ಅವರ ಹತ್ರ. ಕಣ್ಣು ದೃಷ್ಟಿ ಅಂತಕ್ಕಂಥದ್ದು, ಕಣ್ಣು ದೃಷ್ಟಿ ಅಂದ್ರೆ ಏನ್ ನೋಡೋ, ನೀನು ದುಡಿಯದೆ ಅನುಭವಿಸಿದಾಗ ಇನ್ನೊಬ್ರು ಹೊಟ್ಟೆ ಉರಿಗೆ ಕಾರಣ ಆಗ್ತೀಯಲ್ಲ, ಅವಾಗ ಅದು ನಿನಗೆ ನಾಶ ಮಾಡುತ್ತೆ. ದುಡಿಯದ ಹಣ ಸುಡುತ್ತದೆ, ದುಡಿದ ಹಣ ಅಮೃತ. ಹಾಗೆ ನೀನ್ ದುಡಿದ ಹಣದಲ್ಲಿ ಸುಖವಾಗಿದ್ರೆ ಏನೋ ದೃಷ್ಟಿ ಆಗೋದಿಲ್ಲ. ನೀನು ದುಡಿಯದ ಹಣದಲ್ಲಿ ಮೆರಿತಾ ಇದ್ರೆ ಅವಾಗ ನಿಮ್ಗೆ ಕೆಟ್ಟದಾಗುತ್ತೆ. ಸ್ವಂತ ದುಡ್ಡಲ್ಲಿ ಬದುಕಿದ್ರೆ ಏನು ಯಾವ ಕಂಡೀಷನ್ ಆದ್ರೂ ಇನ್ನೊಬ್ಬರನ್ನ ಉರಿಸ್ಕೊಂಡು ಬದುಕಬಾರ್ದು, ಒಳ್ಳೇದಲ್ಲ ಅದು. ಖಂಡಿತ. ಓಕೆ, ಧನ್ಯವಾದಗಳು.